ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ, ದೇವತೆಗಳಿಗೆ ಹಾಕಿರುವಂತಹ ಕಟ್ಟನ್ನು, ಬಂಧನವನ್ನು ಯಾವ ಥರ ಬಿಚ್ಚಬಹುದು. ಅಂದರೆ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನಕ್ಕೆ ತುಂಬ ಜನ ಬರ್ತಿರ್ತಾರೆ. ಏಕದಮ್ಮಾಗಿ ಸಡನ್ಲಿಯಾಗಿ ಕಟ್ಟಾಗಿಬಿಡುತ್ತೆ. ಯಾಕೆ ಆ ಥರ ಕಟ್ಟಾಗುತ್ತೆ ಅಂದರೆ, ಅಲ್ಲಿ ಕಟ್ಟನ್ನು ಹಾಕಿರ್ತಾರೆ, ಆ ದೇವತೆಗಾಯಿತು, ಆ ಒಂದು ಜಾಗಕ್ಕೆ ಆಯಿತು. ಹಾಗೂ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ವಾಮಾಚಾರ ಪ್ರಯೋಗವನ್ನು ಮಾಡಬೇಕು ಅಂದಾಗ, ನಿಮ್ಮ ಆರಾಧ್ಯ ದೈವ ಯಾವುದು ಇರುತ್ತೆ, ನಿಮ್ಮ ಕುಲದೇವರು, ಮನೆ ದೇವರು ಯಾರು ಇರ್ತಾರೆ ಅಂಥವರಿಗೆ ಮೊದಲು ಕಟ್ಟುಗಳನ್ನು ಹಾಕ್ತಾರೆ. ಅಂದರೆ ಅವರ ದೃಷ್ಟಿ ನಮ್ಮ ಮೇಲೆ ಇಲ್ಲದಂತೆ ಬಂಧನವನ್ನು ಮಾಡ್ತಾರೆ. ಆ ಥರ ಮಾಡೋದರಿಂದ ಏನಾಗುತ್ತೆ, ನೀವು ಏನೇ ಬೇಡಿಕೆಗಳನ್ನು ಬೇಡಿಕೊಂಡ್ರೂ ಸಹ ಅಲ್ಲಿ ಈಡೇರಲ್ಲ. ಸಮಸ್ಯೆಗಳನ್ನೋದು ಮೇಲೆ ಮೇಲೆ ಬರ್ತಿರುತ್ತೆ. ಸಮಸ್ಯೆಗಳನ್ನೋದು ಕ್ಲಿಯರ್ ಆಗ್ತಿರಲ್ಲ. ಒಂದು ಸಮಸ್ಯೆ ಆಗೋದು, ಇನ್ನೊಂದು ಸಮಸ್ಯೆ ಆಗೋದು, ಮತ್ತೊಂದು ಸಮಸ್ಯೆ, ಈ ಥರ ಸಮಸ್ಯೆಗಳನ್ನೋದು ಪದೇ ಪದೇ ಬರ್ತಿರುತ್ತೆ. ಯಾಕೆಂದರೆ ನಿಮ್ಮ ಒಂದು ಮನೆ ದೇವರ, ಕುಲದೇವರ ಶಕ್ತಿ ಅನ್ನೋದು, ಅವರ ದೃಷ್ಟಿ ಅನ್ನೋದು ನಿಮ್ಮ ಮೇಲೆ ಇರಲ್ಲ. ಅಲ್ಲಿ ಬಂಧನಕ್ಕೆ ಒಳಗಾಗಿರುತ್ತೆ. ಬಂಧನಕ್ಕೆ ಒಳಗಾದಂತಹ ದೇವತೆಯನ್ನು ಬಂಧನದಿಂದ ನಾವು ಮೊದಲು ಏನು ಮಾಡಬೇಕು, ಬಿಡುಗಡೆ ಮಾಡಬೇಕು. ಅಂದರೆ ಕಟ್ಟನ್ನು ಬಿಚ್ಚಬೇಕು. ಕಟ್ಟು ಬಿಚ್ಚೋದ್ರಿಂದ ಏನಾಗುತ್ತೆ, ಆ ದೈವಕ್ಕೆ ಶಕ್ತಿ ಅನ್ನೋದು ಬರುತ್ತೆ. ಒಂದನೇ ವಿಚಾರ. ಎರಡನೇ ವಿಚಾರ, ದೇವಸ್ಥಾನಗಳಿಗೆ, ಗರ್ಭಗುಡಿಯಲ್ಲಿ ಇರುವಂತಹ ವಿಗ್ರಹಕ್ಕೆ ಏನು ಮಾಡಿರ್ತಾರೆ, ಕಟ್ಟನ್ನು ಬಿಚ್ಚಿರ್ತಾರೆ. ಅದು ಯಾವುದೇ ದೇವತೆ ಆಯಿತು, ಹೆಣ್ಣು ದೇವರಾಗಿರಲಿ, ಗಂಡು ದೇವರಾಗಿರಲಿ. ಕಟ್ಟನ್ನು ಹಾಕೋದ್ರಿಂದ ಅಲ್ಲಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ದಿನಕ್ಕೆ ಯಾರು ಬರದಂತೆ ಆಗಿಬಿಡುತ್ತೆ. ಆ ದೈವಕ್ಕೆ ಏನೇ ನೀವು ಬೇಡಿಕೆಗಳನ್ನು ಬೇಡಿಕೊಂಡ್ರೂ ಸಹ ಅಲ್ಲಿ ಈಡೇರಲ್ಲ. ಶಕ್ತಿ ಅನ್ನೋದೇ ಇರಲ್ಲ. ಯಾಕೆಂದರೆ ಅಲ್ಲಿ ಬಂಧನ ಆಗಿರುತ್ತೆ. ಶಕ್ತಿ ಹೀನವನ್ನಾಗಿ ಮಾಡುವಂತಹ ಒಂದು ತಂತ್ರನೇ ಕಟ್ಟಾಕೋದು. ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಚೆನ್ನಾಗಿ ಆಗಿರಲ್ಲ. ಆಮೇಲೆ ದಿಗ್ಬಂಧನ ಶಕ್ತಿ ಅನ್ನೋದು ಆ ದೇವಸ್ಥಾನದಲ್ಲಿ ಇರಲ್ಲ. ಹಾಗಾಗಿ ಕಟ್ಟುಗಳನ್ನು ಸುಲಭವಾಗಿ ಹಾಕ್ತಾರೆ. ಅದೇ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಕಟ್ಟುಗಳನ್ನು ಯಾರಿಂದಲೂ ಹಾಕೋಕ್ಕೆ ಆಗಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ, ತಿರುಪತಿ ತಿಮ್ಮಪ್ಪ ಆಯಿತು, ಶ್ರೀಶೈಲ ಮಲ್ಲಿಕಾರ್ಜುನ ಆಯಿತು, ಕಾಶಿ ವಿಶ್ವನಾಥರಿಗೆ ಆಯಿತು. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಕಟ್ಟು ಹಾಕೋಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ, ಹಾಕೋಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂದರೆ, ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ತುಂಬಾ ಪವರ್ಫುಲ್ ಆಗಿರುತ್ತೆ. ಅದಕ್ಕಿಂತಲೂ ದಿಗ್ಬಂಧನ ಶಕ್ತಿ ಅನ್ನೋದು ತುಂಬಾ ಇರುತ್ತೆ. ಅಲ್ಲಿ ದಿಗ್ಬಂಧನ ಶಕ್ತಿ ಅನ್ನೋದು ತುಂಬಾ ಇರೋದರಿಂದ ಎಂತಹ ತಾಂತ್ರಿಕನೇ, ಮಾಂತ್ರಿಕನೇ ಆಗಿರಲಿ, ಅಘೋರಿನೇ ಆಗಿರಲಿ, ಯಾರೇ ಆಗಿದ್ದರೂ ಸಹ ಅಲ್ಲಿ ಕಟ್ಟುಗಳನ್ನು ಹಾಕೋಕ್ಕೆ ಆಗಲ್ಲ. ಆ ದೇವರಿಗೆ ಎಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಚೆನ್ನಾಗಿ ಆಗಿರಲ್ಲ, ಸ್ಟ್ರಾಂಗಾಗಿ ಇರಲ್ಲ, ಎಲ್ಲಿ ದಿಗ್ಬಂಧನ ಶಕ್ತಿ ಅನ್ನೋದೇ ಇರಲ್ಲ, ಅಂತಹ ದೇವಸ್ಥಾನಗಳಿಗೆ ಸುಲಭವಾಗಿ ತಾಂತ್ರಿಕರು, ಮಾಂತ್ರಿಕರು ಯಾರೇ ಆಗಲಿ ಕಟ್ಟುಗಳನ್ನು ಸುಲಭವಾಗಿ ಹಾಕ್ತಾರೆ. ಆ ಥರ ಕಟ್ಟನ್ನು ಹಾಕೋದ್ರಿಂದ ಅವರ ದೃಷ್ಟಿ ಅನ್ನೋದು ನಮ್ಮ ಮೇಲೆ ಇರಲ್ಲ. ಶಕ್ತಿ ಅನ್ನೋದು ಹೀನ ಆಗಿರುತ್ತೆ. ಶಕ್ತಿ ಅನ್ನೋದು ಪೂರ್ತಿಯಾಗಿ ಹೀನವಾಗಿ ಬಿಟ್ಟಿರುತ್ತೆ. ಆ ಕಟ್ಟನ್ನು ಯಾವ ಥರ ಬಿಚ್ಚಬಹುದು, ನಾವು ಹಾಕಿರುವಂತಹ ದೇವತೆಗಳಿಗೆ ಹಾಕಿರುವಂತಹ ಕಟ್ಟನ್ನು, ಬಂಧನವನ್ನು ನಾವು ಯಾವ ಥರ ಬಿಚ್ಚಬಹುದು ಅಂದರೆ, ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಮೊದಲು ಸಿದ್ಧಿ ದಿನಗಳಲ್ಲಿ ಸಿದ್ಧಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಮಂತ್ರವನ್ನು ನೀವು ಗುರು ದೀಕ್ಷೆಯನ್ನು ತೆಗೆದುಕೊಂಡು ಗುರುವಿನ ಮೂಲಕನೇ ನೀವು ಮಂತ್ರ ಅನುಷ್ಠಾನವನ್ನು ಮಾಡಬೇಕು. ಯಾಕೆಂದರೆ ಇದು ಮಹಾಂಕಾಳಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರ ಇದಾಗಿರುತ್ತೆ. ಕಟ್ಟನ್ನು ಬಿಚ್ಚಬೇಕಂದ್ರೆ ಮೊದಲು ದಿಗ್ಬಂಧನ ಶಕ್ತಿ ಅನ್ನೋದು ನಿಮ್ಮ ಹತ್ರ ಇರಬೇಕು. ಗುರುವಿನ ಆಶೀರ್ವಾದ ಅನ್ನೋದು ನಿಮ್ಮ ಹತ್ರ ಸದಾನೇ ಇರಬೇಕಾಗತ್ತೆ. ಯಾಕೆಂದರೆ ಕಟ್ಟು ಅನ್ನೋದು ದುಷ್ಟಶಕ್ತಿಗಳಿಂದ ಹಾಕಿರ್ತಾರೆ. ಆ ದುಷ್ಟಶಕ್ತಿಗಳನ್ನು ತಡೆಗಟ್ಟುವಂತಹ ಶಕ್ತಿ ಮೊದಲು ನಿಮ್ಮಲ್ಲಿ ಇರಬೇಕು. ಆಗ ಮಾತ್ರ ಒಂದು ದೇವತೆಗೆ ಇರುವಂತಹ ಕಟ್ಟನ್ನು ಬಿಚ್ಚೋಕ್ಕೆ ಆಗುತ್ತೆ ನಿಮ್ಮಿಂದ. ಇಲ್ಲಾಂದರೆ ನೀವೇ ಆ ಒಂದು ದುಷ್ಟಶಕ್ತಿಗೆ ಬಲಿಯಾಗ್ತೀರ.
ಯಾಕೆಂದರೆ ಕಟ್ಟು ಬಿಚ್ಚೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ, ಅದು ದೇವತೆಗಳಿಗೆ ಬಿಚ್ಚೋದಂದರೆ ಅಷ್ಟು ಸುಲಭವಾದ ಮಾತಲ್ಲ. ಮೊದಲು ನಿಮ್ಮಲ್ಲಿ ಆ ಶಕ್ತಿ ಇದ್ದರೆ ಮಾತ್ರ ನೀವು ಕಟ್ಟನ್ನು ಬಿಚ್ಚೋಕ್ಕೆ ಆಗುತ್ತೆ. ಸಿಕ್ಕವರು ಕಟ್ಟುಗಳನ್ನು ಬಿಚ್ತೀವಿ ಅನ್ನೋಕ್ಕೆ ಆಗಲ್ಲ, ಯಾಕಂದರೆ ಆ ಶಕ್ತಿ ಇರಬೇಕು. ಆ ಶಕ್ತಿ ಇದ್ದರೆ ಮಾತ್ರ ಕಟ್ಟನ್ನು ಬಿಚ್ಬೋದು, ಕಟ್ಟನ್ನು ಹಾಕ್ಬೋದು. ಮಂತ್ರ ಯಾವ ಥರ ಇದೆ ಅಂದರೆ, ಓಂ ನಮೋ ಭಗವತಿ ರುದ್ರಶಕ್ತಿ ರೂಪಿಣಿ ಕಾಳಿ ಕಪಾಲಿನಿ ಘೋರನಾದಿನಿ ಸರ್ವಶತ್ರುನಾಶಿನಿ ಶತ್ರುತಂತ್ರ ವಿಧ್ವಂಸಿನಿ ಶಕ್ತಿ ಬಂಧನಂ ಚಿಂದಿ ಚಿಂದಿ ಉಗ್ರ ಬಂಧನಂ ಚಿಂದಿ ಚಿಂದಿ ರೌದ್ರ ಬಂಧನಂ ಚಿಂದಿ ಚಿಂದಿ ದೇಹ ಬಂಧನಂ ಚಿಂದಿ ಚಿಂದಿ ಭೂಬಂಧನಂ ಚಿಂದಿ ಚಿಂದಿ ಆಕಾಶ ಬಂಧನಂ ಚಿಂದಿ ಚಿಂದಿ ಪಾತಾಳ ಬಂಧನಂ ಚಿಂದಿ ಚಿಂದಿ ದಿಕ್ಪಾಲಕರ ಬಂಧನಂ ಚಿಂದಿ ಚಿಂದಿ ಸರ್ವಶಕ್ತಿ ಬಂಧನಂ ಚಿಂದಿ ಚಿಂದಿ ಸರ್ವಕಟ್ಟು ಬಂಧನಂ ಚಿಂದಿ ಚಿಂದಿ ಬಿಂದಿ ಬಿಂದಿ ಛೇದಾಯ ಛೇದಾಯ ನಾಶಾಯ ನಾಶಾಯ ಓಂ ಹ್ರೀಂ ಕ್ರೀಂ ಕ್ಲೀಂ ಓಂ ಪಟ್ ಸ್ವಾಹ ಅಂತ ಮಂತ್ರವನ್ನು ನೀವು ಸಿದ್ಧಿ ದಿನಗಳಲ್ಲಿ 1008 ಬಾರಿ ಜಪವನ್ನು ಮಾಡಿಕೊಂಡು ಅಲ್ಲಿಂದನೇ ಸಿದ್ಧಿ ದಿನದಿಂದ ನೀವು ಪ್ರಾರಂಭ ಮಾಡಿದಂಥ ಒಂದು ಮಂತ್ರ ಸಾಧನೆ 48 ದಿನಗಳವರೆಗೆ ನೀವು ಮಾಡಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ 1008 ಮಾಡಿ 48 ದಿನಗಳು ಮಾಡಿದರೆ ಮಾತ್ರ ನಿಮಗೆ ಮಂತ್ರ ಅನ್ನೋದು ಪರಿಪೂರ್ಣವಾಗಿ ಸಿದ್ಧಿ ಆಗುತ್ತೆ. ಆಮೇಲೆ ನೀವು ಕಟ್ಟನ್ನು, ದೇವರಿಗಿರುವಂಥ ಕಟ್ಟನ್ನು ಬಿಚ್ಚಬೋದು. ದೇವರಿಗಿರುವಂಥ ಕಟ್ಟನ್ನು ಬಿಚ್ಚಬೇಕಂದ್ರೆ ಏನೇನು ಬೇಕು? ನೀವು ಸಿದ್ಧಿ ದಿನಗಳಲ್ಲಿ ತಂದಿರುವಂತಹ ಬಿಳಿ ಎಕ್ಕದ ಬೇರು, ಸಿದ್ಧಿ ದಿನಗಳಲ್ಲಿ ತಂದಿರುವಂತಹ ಕರಿ ಜಾಲಿ ಮರದ ಬೇರು, ಆಮೇಲೆ ಸಿದ್ಧಿ ದಿನಗಳಲ್ಲಿ ತಂದಿರುವಂತಹ ಬಿಳಿ ಈಶ್ವರಿ ಬೇರು, ಆಮೇಲೆ ಸಿದ್ಧಿ ದಿನಗಳಲ್ಲಿ ತಂದಂಥ ಕರಿ ಈಶ್ವರಿ ಬೇರು, ಆಮೇಲೆ ಬಿಳಿ ಗುಲಗುಂಜೆಯ ಬೇರು, ಆಮೇಲೆ ಬಿಳಿ ಗರಿಕೆಯ ಬೇರು, ಆಮೇಲೆ ಬಿಳಿ ಕಾಡರುಷ್ಟಿಯ ಬೇರು, ಆಮೇಲೆ ಪಾತಾಳ ಗರುಡ ಅಂದ್ರೇನು, ದಾಗಡ ಬಳ್ಳಿ ಅಂತ ಕರಿತೀವಿ. ಆ ದಾಗಡ ಬಳ್ಳಿಯ ಬೇರು, ಆಮೇಲೆ ಅಮೃತ ಬಳ್ಳಿಯ ಬೇರು, ಅಶ್ವಗಂಧ ನೀವು ಸಿದ್ಧಿ ದಿನಗಳಲ್ಲಿ ತಂದಿರಬೇಕು ಅಶ್ವಗಂಧದ ಬೇರನ್ನು, ಆಮೇಲೆ ಕರಿ ಅಂಕೋಲದ ಬೇರು, ಸಿದ್ಧಿ ದಿನಗಳಲ್ಲಿ ತಂದಂತಹ ಕರಿ ಅಂಕೋಲದ ಬೇರು, ಶುದ್ಧವಾಗಿರುವಂತಹ ಒರಿಜಿನಲ್ ಇರುವಂತಹ ಗೋರೋಚನ, ಒರಿಜಿನಲ್ ಆಗಿರುವಂತಹ ಪುನುಗು, ಒರಿಜಿನಲ್ ಆಗಿರುವಂತಹ ಕಸ್ತೂರಿ, ಇವೆಲ್ಲವನ್ನು ತೆಗೆದುಕೊಂಡು ನೀವು ಪೇಸ್ಟನ್ನು ಮಾಡಬೇಕು. ಪೇಸ್ಟನ್ನು ಅಂದ್ರೇನು, ಪುನುಗಲ್ಲಿ ಇವೆಲ್ಲ ವಸ್ತುಗಳನ್ನು ಹಾಕಿ ನೀವು ಮರ್ದನೆಯನ್ನು ಮಾಡಿದರೆ ಪೇಸ್ಟ್ ಆಗುತ್ತೆ ಅದು. ಆ ಪೇಸ್ಟಿಗೆ ನೀವು ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು 1008 ಬಾರಿ ಅಭಿಮಂತ್ರಿಸಿ, ಯಾವ ದೇವತೆಗೆ ಕಟ್ಟ ಬಿದ್ದಿರುತ್ತೆ, ಯಾವ ದೇವತೆ ಬಂಧನಕ್ಕೆ ಒಳಗಾಗಿರುತ್ತೆ ಆ ದೇವರಿಗೆ ನೀವು ಲೇಪನವನ್ನು ಮಾಡಬೇಕು. ಲೇಪನವನ್ನು ಮೂರ್ತಿಯ ತುಂಬ ಲೇಪನವನ್ನು ಮಾಡಿ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು. ಆಮೇಲೆ ಕುಂಕುಮದಿಂದ ಅಭಿಷೇಕವನ್ನು ಮಾಡಬೇಕು, ಅರಿಶಿಣದಿಂದ ಅಭಿಷೇಕವನ್ನು ಮಾಡಬೇಕು, ಆಮೇಲೆ ಅಷ್ಟಗಂಧದಿಂದ ಅಭಿಷೇಕವನ್ನು ಮಾಡಬೇಕು. ಆಮೇಲೆ ಶಕ್ತಾಷ್ಟಕ ಗಂಧದಿಂದ ನೀವು ಅಭಿಷೇಕವನ್ನು ಮಾಡೋದರಿಂದ ಏನಾಗುತ್ತೆ, ಕಟ್ಟನ್ನೋದು ಸಂಪೂರ್ಣವಾಗಿ ಬಿಚ್ಚುತ್ತೆ. ಆ ದೇವತೆಗೆ ಕಟ್ಟು ಬಿಚ್ಚಿದ ಮೇಲೆ ನೀವು ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು, ದಿಗ್ಬಂಧನ ಅನ್ನೋದು ತುಂಬಾ ಪವರ್ಫುಲ್ಲಾಗಿ ಮಾಡಿಕೊಂಡ್ರೆ ಯಾರೇ ಸಹ ಎಂಥ ತಾಂತ್ರಿಕನೇ ಇರಲಿ ಅಲ್ಲಿ ಕಟ್ಟಾಕೋಕ್ಕೆ ಆಗಲ್ಲ. ಕಟ್ಟು ಅನ್ನೋದೇ ಮತ್ತೆ ಬೀಳಲ್ಲ. ವಾಮಾಚಾರ ಪ್ರಯೋಗ ಅನ್ನೋದೇ ಆ ಒಂದು ದೇವತೆಗಾಯಿತು, ಆ ಒಂದು ದೈವಶಕ್ತಿ ಇರುವಂಥ ಭೂಮಿಗಾಯಿತು ತಾಕಲ್ಲ. ಅಷ್ಟೊಂದು ಪವರ್ಫುಲ್ಲಾಗಿ ಇರುತ್ತೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದಿಗ್ಬಂಧನ ಅನ್ನೋದು. ಎಲ್ಲಿ ವೀಕ್ ಇರುತ್ತೆ ಅಲ್ಲಿ ಕಟ್ ಅನ್ನೋದು ಸುಲಭವಾಗಿ ಬೀಳುತ್ತೆ. ಇಷ್ಟೇ ವಿಚಾರ. ಅದು ಎಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅಲ್ಲಿ ಯಾವುದೇ ಕಟ್ ಅನ್ನೋದು ಬೀಳಲ್ಲ. ಇಂತಹ ರಹಸ್ಯ ವಿಚಾರಗಳನ್ನು ತಿಳಿದುಕೊಳ್ಳಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.